ನನಗೆ ಪುಸ್ತಕ ಓದೋ ಅಭ್ಯಾಸ ಇಲ್ಲ. ಸತ್ಯ ಹೇಳಬೇಕಂದ್ರೆ ಓದೋಕೆ ಟ್ರೈ ಮಾಡಿದಾಗೆಲ್ಲ ನಿದ್ರೆ ಮಾಡ್ತಿದ್ದೆ. ಆದರೆ ಈ ಪುಸ್ತಕ ಅದೇನೋ ಗೊತ್ತಿಲ್ಲ, ಓದೋಕೆ ಶುರು ಮಾಡಿದಾಗಿಂದ ಮುಂದೆ ಏನಾಗತ್ತೆ ಅಂತ ಕ್ಯೂರಿಯಾಸಿಟಿ. ಅವಳು ಬರೆಯೋ ರೀತಿಯೇ ಬೇರೆ, ಸಿಂಪಲ್ ಆಗಿ ಮನಸ್ಸಿಗೆ ಹತ್ರ ಆಗೋ ಥರ ವಾಕ್ಯಗಳು. ಆದರೆ ಇದು ಕೇವಲ ವಾಕ್ಯಗಳಾಗಿರಲಿಲ್ಲ, ಅವಳ ಜೀವನದ ಕಥೆ ಆಗಿತ್ತು. ಇನ್ನು ಕೆಲವು ಪುಟಗಳಲ್ಲಿ ಅವಳ ಮೌನದ ಶಬ್ದ ಕೇಳಿಸ್ತಿತ್ತು. ಆದರೆ ಆ ಮೌನದಲ್ಲೇ ಸಾವಿರ ಕಥೆಗಳಿದೆ. ಆ ಕಥೆಯೇ ನೀನೇ ನನ್ನ ಮೌನ, ನೀನೇ ನನ್ನ ಮೌನ, ನೀನೇ ನನ್ನ ಮೌನ, ನೀನೇ ನನ್ನ ಮೌನ. ಎಷ್ಟು ಹೊತ್ತು ಮಾರೆ ಆಗ ಬಂದಿದ್ದೇವೆ ನಾವು. ಬರೋಕ್ಕೆ ಟೈಮ್ ಬೇಕಲ್ಲ. ನೋಡಿ, ಬೆಂಗಳೂರು ಟ್ರಾಫಿಕಲ್ಲಿ ನಾವು ಹೇಳಿರೋ ಟೈಮ್ ಬರ್ತೀವಂದ್ರು ಹಿಂಗೆಲ್ಲ ಆಗುತ್ತೆ. ಏನೋ ಕೇಳ್ಬೇಕು ಅನ್ಕೊಂಡೆ ಮಾರೆ. ಹಾಂ, ಲಾಂಗ್ ವೀಕೆಂಡ್ ಉಂಟಲ್ಲ, ಎಲ್ಲಿಗೆ ಹೋಗುವ? ಎಲ್ಲಿಗಿಲ್ಲ, ರೂಮಲ್ಲಿ ಇರ್ತೀನಿ ನಾನು ಅಷ್ಟೇ. ರೂಮಲ್ಲಿ ಎಂತ ಮಾರೆ, ಎಲ್ಲ ಟ್ರಿಪ್ ಹೋಗುವ, ಲಾಂಗ್ ವೀಕೆಂಡ್ ಎಂತ ಹೇಳ್ತೀಯಾ? ನಾನು ಎಲ್ಲದಕ್ಕೂ ರೆಡಿನೇ. ಮಲ್ಪೆ ಹೋಗೋಣ, ಬೆಸ್ಟ್ ಆಗತ್ತೆ. ಮಲ್ಪೆ? ನಾನು ಊರಿಗೆ ಹೋಗಿ ಸುಮಾರು ಟೈಮ್ ಆಯಿತು. ಮಲ್ಪೆ ಹೋಗೋಣ. ಮಲ್ಪೆಗೆ ಬೇಡ ಅನಿಸುತ್ತೆ. ಸರಿ ಸರಿ, ಹಿಂಗೂ ನಿಮ್ಮೂರೇ. ಓಕೆನಾ? ನಂಗೆ ಯಾವ ಊರಾದರೂ ಓಕೆ. ಅಭಿ, ನೀ ಬರೋದು ಪಕ್ಕ ತಾನೇ? ನಾನು ಪಕ್ಕ. ಯಾವ ವೀಕೆಂಡಲ್ಲಿ? ಸಿದ್ ನೆಕ್ಸ್ಟ್ ವೀಕೆಂಡ್ ತಾನೇ? ನೆಕ್ಸ್ಟ್ ವೀಕೆಂಡ್. ನೆಕ್ಸ್ಟ್ ವೀಕೆಂಡಾ? ನೆಕ್ಸ್ಟ್ ವೀಕೆಂಡ್ ಔಟ್. ಯಾಕೆ? ನಂಗೆ ಸ್ಪೆಷಲ್ ಕ್ಲಾಸ್ ಇದೆ. ಸಂಡೇ ಯಾವ ಸ್ಪೆಷಲ್ ಕ್ಲಾಸ್ ನಿಂಗೆ? ಸಂಡೇ ಇರೋದಕ್ಕೆ ಅದನ್ನು ಸ್ಪೆಷಲ್ ಕ್ಲಾಸ್ ಅನ್ನೋದು. ನೀನು ಹೇಳ್ತೀಯ, ನಾವು ನಂಬ್ತೀವಿ ಅಷ್ಟೇ. ಮಾಡು. ಯಾವತ್ತೂ ಬದಲಾಗದೇ ಇರೋ ಮಲ್ಪೆ ಸಮುದ್ರ, ಅದೇ ತಣ್ಣನೆಯ ಗಾಳಿ. ಇಲ್ಲೇ ಹುಟ್ಟಿ ಬೆಳೆದವನು ನಾನು. ಆದರೆ ಇವತ್ತು ಅದೇ ಹಳೆ ನೆನಪುಗಳನ್ನ ಹುಡುಕ್ತಾ ನಂದೇ ಊರಿಗೆ ನಾನು ಪ್ರವಾಸಿಗಂತರ ಬಂದು ಹೋಗ್ತಾ ಇದ್ದೀನಿ. ಬಹುಶಃ ಇದೇ ಬದುಕು ಅನ್ಸತ್ತೆ. ನಮಸ್ತೆ ಬಾಸ್. ಎಲ್ಲಿದ್ಯಾ ಮಾರೆ? ಆಯಿತು ಸ್ಪೆಷಲ್ ಕ್ಲಾಸು? ಏನು ಸ್ಪೆಷಲ್ ಕ್ಲಾಸು ಏನೋ. ನಾವು ರೀಚ್ ಆದ್ವಿ. ಬ್ಯಾಕ್ ಸೈಡ್. ಬರ್ತೀಯಾ? ಇನ್ನೆಲ್ಲಿಗೆ, ನಾವೇ ಬರ್ತೀವಿ. ಬಾಯ್ ಬಾಯ್. ಆಂಟಿ ಹತ್ರ ಮಾತಾಡಿದೆ, ಅವನು ಬರೋಕ್ಕಿಂತ ಮುಂಚೆ ಈ ಕೆಲಸನ ಮುಗಿಸ್ಬಿಡ್ಬೇಕು. ನೋ ಫಿಯರ್ ವೆನ್ ಐ ಆಮ್ ಹಿಯರ್. ಅದೇ ಭಯ ನನಗೆ. ಭಯ ಇರ್ಬೇಕು ಸ್ವಲ್ಪ. ಪ್ರಜ್ವಲ್, ನಾನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀನಾ? ಯಾಕೆ? ಆಯ್ತಲ್ಲ ಏಜು. ಯಾಕಪ್ಪ ನಗ್ತ್ಯಾ? ಏಜ್ ನಿನಗೆ? ಆಯ್ತಲ್ಲ. ಎಂತ ಬಿಸಿಲು ಮಾರೆ ಅಲ್ಲ? ಎಂತ ಮಾಡ್ತಿದ್ದೀರಾ ಇಬ್ರು? ನಿಂಗೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದೀನಿ. ನಂಗೆ ಎಂತಕ್ಕೆ ಮಾರೆ ಸೋಷಿಯಲ್ ಮೀಡಿಯಾ? ಸರಿ ಗುಡ್, ಎಂತ ಮಾಡಿದ ನೋಡು. ಇದು ಸೋಷಿಯಲ್ ಮೀಡಿಯಾನಾ? ಮ್ಯಾಟ್ರಿಮೋನಿ ಮಾರೆ. ನಿಮ್ಮಂಥ ಅಂಕಲ್ಗಳಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಯಾಕೆ? ಮ್ಯಾಟ್ರಿಮೋನಿನೇ ಸರಿ, ಅದಕ್ಕೆ ಇದ್ರಲ್ಲಿ ಕ್ರಿಯೇಟ್ ಮಾಡಿ. ಇದೆಲ್ಲ ಯಾರು ಹೇಳಿದ್ ನಿಂಗೆ ಮಾಡೋಕ್ಕೆ? ನಿಮ್ಮಮ್ಮ. ಅವ್ರಿಗೂ ಬುದ್ಧಿ ಇಲ್ಲ, ನಿಂಗೂ ಬುದ್ಧಿ ಇಲ್ಲ. ತಗೋ, ನಿಂದೆ ಅಕೌಂಟ್ ಮಾಡಿ ನೀನೇ ಮದುವೆ ಆಗು. ಕೆಲಸ ಇಲ್ಲ ಇವರಿಗೆಲ್ಲ. ಒಳ್ಳೆ ಐಡಿಯಾನೇ. ಫಸ್ಟ್ ನಾನು ಇದ್ರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ, ಆಮೇಲೆ ಅಕೌಂಟ್ ಪೇಪರ್ಸ್ನ ಕ್ಲಿಯರ್ ಮಾಡ್ತೀಯ. ಕಾಲೇಜ್ ಮುಗ್ದ ಮೇಲೆ ಫ್ರೆಂಡ್ಸ್ ದೂರ ಆಗ್ತಾರೆ ಅಂತ ಹೇಳ್ತಾರೆ. ಆದರೆ ನನ್ನ ಲೈಫಲ್ಲಿ ಇವರಿಬ್ಬರು ಇನ್ನೂ ಜೊತೆಯಲ್ಲೇ ಇದ್ದಾರೆ. ಪ್ರಜ್ವಲ್ ನನ್ನ ಕ್ಲಾಸ್ಮೇಟ್. ಸೇಮ್ ಬೆಂಚಿಂದ ಶುರುವಾದ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಅಭಿನವ್ ಗುರ್ತಾಗಿದ್ದೆ ಪಬ್ಜಿಯಲ್ಲಿ. ರ್ಯಾಂಡಮ್ ಆಗಿ ಸಿಕ್ಕಿದವನು ಇವತ್ತು ಕ್ಲೋಸ್ ಫ್ರೆಂಡ್. ಮೈಕಲ್ಲಿ ಬೊಬ್ಬೆ ಹಾಕ್ತಿದ್ದವನು ಈಗ ಜೊತೆಯಲ್ಲೇ ಕೂತಿದ್ದಾನೆ. ಡಿಗ್ರಿ ಆಯಿತು, ಲೈಫ್ ಬ್ಯುಸಿ ಆಯಿತು, ತುಂಬ ಫ್ರೆಂಡ್ಸ್ ದೂರನೂ ಆದರು. ಆದರೆ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಗಟ್ಟಿಯಾಗಿದೆ. ನಾವು ಎಷ್ಟೇ ಬ್ಯುಸಿ ಆದರೂ ಈ ಫ್ರೆಂಡ್ಶಿಪ್ ಮಾತ್ರ ಹೀಗೆ ಇರತ್ತೆ. ಜಾಸ್ತಿ ಜನಕ್ಕೆ ಈ ಥರ ಅದೃಷ್ಟ ಸಿಗಲ್ಲ, ಯಾಕಂದರೆ ಎಲ್ಲರೂ ಬ್ಯುಸಿಯಾಗಿ ಹೋಗ್ತಾರೆ. ಲೈಫೇ ಹಾಗೆ ಅಲ್ವಾ?
make it. ಪ್ರಜ್ವಲ್ ಪ್ರಜ್ವಲ್ ಬಾಯ್ ಒಂಚೂರು ಬೇಗ ಬಾ ನೋಡಿಲಿ. ಮ್ಯಾಟ್ರಿಮೋನಿ ಯಾರು ನಮ್ಮ ಸಿದ್ಧಾರ್ಥ್ಗೆ ಹೌದು, ಇಷ್ಟು ಬಂದಿದ್ಯಾ? ಮೊಬೈಲ್ ಕೊಡು. ಕಾಲ್ ಮಾಡಿ ಹೇಳು ಅವನಿಗೆ ಬೇಗ ಬಾ. ನೆಕ್ಸ್ಟ್ ತೋರಿಸು. ಹಲೋ ಸಿದ್ಧಾರ್ಥ್, ಮನೆಗೆ ಬಾ. ಹೇಳ್ತೀನಿ ಏನಂತ, ಮನೆಗೆ ಬಾ, ಬೇಗ ಬಾ. ಬಾಯ್. ಇದು ನೆಕ್ಸ್ಟ್ ತೋರಿಸು. ಇವಳು ಚೆನ್ನಾಗಿದ್ದಾಳಲ್ಲ, ನಿನ್ಗಲ್ಲ ಅವನಿಗೆ. ಅವನಿಗೂ ಚೆನ್ನಾಗಿದೆ, ನಂಗೂ ಚೆನ್ನಾಗಿದೆ, ಅವ್ರ ಅಮ್ಮಂಗೂ ಚೆನ್ನಾಗಿದೆ. ಹಾಂ, ಕರ್ದ್ಯಲ್ಲ. ಇಲ್ಬಾ, ಇಲ್ಲಿ ನೋಡು. ಅವತ್ತೇ ಹೇಳಿದಾರೆ ಡಿಲೀಟ್ ಮಾಡು ಅಂತ, ಇನ್ನೂ ಪರವಾಗಿಲ್ಲ. ಮಾಡಲಿಲ್ಲ ಡಿಲೀಟ್. ಪರವಾಗಿಲ್ಲ, ನೋಡು. ಏನು ಯೂಸ್ ಇದೆ ಲೈಕ್ ನೋಡು, ಮಾಡಿ. ದುಡ್ಡು ಕೊಡ್ಬೇಕಾ? ಇಲ್ಲ ತಾನೇ, ನೋಡು. ಯಾರು? ಓಕೆ, ತಗೋ. ಸಾಲಿ ಗುಡ್. ಓಕೆನಾ ಇವಳು ನಿಂಗೆ? ಸಿನಿಮಾ ಹೀರೋಯಿನ್ ಥರ ಕಾಣಲಿಲ್ಲ, ಆದರೆ ಅವಳಲ್ಲಿ ನಿಜವಾದ ಸುಂದರತೆ ಇತ್ತು. ಅವಳ ಮುಖದಲ್ಲಿ ಏನೋ ಶಾಂತಿ, ಕಣ್ಣಲ್ಲಿ ಸಾವಿರ ಮಾತುಗಳು, ನಿಷ್ಕಲ್ಮಶ ನಗು, ಸರಳ ಉಡುಗೆ. ಒಮ್ಮೆ ನೋಡಿದ್ರೆ ಮರ್ತೋಗಲ್ಲ, ಹಾಗೆ ನೆನಪಾದರೆ ಬಿಟ್ಟು ಹೋಗೋದೇ ಇಲ್ಲ. ನೋಡ್ತಾ ನೋಡ್ತಾ ಮುಳುಗೋಗ್ಬಿಟ್ಟಿದ್ಯಾ ಅವಳನ್ನ? ಹಾಂ, ಇಲ್ಲ ಅದು. ಓಕೆನಾ ಅವಳು ನಿಂಗೆ? ಹಾಂ, ಓಕೆ. ಮೌನ. ಸ್ವಲ್ಪ ಲೇಟ್ ಆಯ್ತು ಅನಿಸ್ತಲ್ವಾ? ಹಾಂ ಪರವಾಗಿಲ್ಲ, ಫಸ್ಟ್ ಟೈಮ್ ಮೀಟ್ ಆಗ್ತಿರೋದಲ್ವಾ? ಹಾಂ ಹೌದು. IT ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋದಲ್ವಾ? ಹಾಂ. ನಾನಿಲ್ಲೇ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾಥ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಓ ನೈಸ್. ನಿಮಗೂ ಮ್ಯಾಥ್ಸ್ ಅಂದರೆ ಇಷ್ಟನಾ? ಹಾಂ, ನಾರ್ಮಲ್ ಮ್ಯಾಥ್ಸ್ ಓಕೆ, ಬಟ್ ತೀಟಾ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಇದೆಲ್ಲ ರಿಯಲ್ ಲೈಫಲ್ಲಿ ವರ್ಕ್ ಆಗಲ್ಲ. ಮುಂಚೆ ನಾನು ಹಾಗೆ ಅನ್ಕೊಂಡಿದ್ದೆ, ಆದರೆ ಈ ಜಾಬಿಗೆ ಸೇರಿದ ಮೇಲೆ ಚೆನ್ನಾಗಿ ಯೂಸ್ ಆಯಿತು. ಓ, ಡ್ಯಾನ್ಸ್ ಮಾಡ್ತೀರಾ ನೀವು? ಇಲ್ಲ, ಇವಾಗ ಮಾಡಲ್ಲ. ಹಾಂ, ಈಗಲ್ಲ, ಅಂದರೆ ಪ್ರೊಫೈಲಲ್ಲಿ ಹಾಕಿದ್ರಲ್ಲ ನೀವು ಫ್ರೀ ಟೈಮಲ್ಲಿ. ಮುಂಚೆ ಸ್ಟೂಡೆಂಟ್ಸ್ಗೆ ವೀಕೆಂಡ್ಸಲ್ಲಿ ಕ್ಲಾಸ್ ತಗೊಳ್ತಿದ್ದೆ. ಓ, ನೀವು ಎಷ್ಟು ದಿನದಿಂದ ಮ್ಯಾಟ್ರಿಮೋನಿ ಯೂಸ್ ಮಾಡ್ತಿದ್ದೀರಿ? ನಾನು ಯೂಸ್ ಮಾಡ್ತಿರ್ಲಿಲ್ಲ, ಅಪ್ಪ ಅಮ್ಮ ನೋಡ್ತಿದ್ರು ಹಾಗೆ. ಓ, ಮತ್ತೆ ನನ್ನ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದು ನೀವಾ ಇಲ್ಲ ಅಪ್ಪ ಅಮ್ಮನ? ಅದು ಬಿಡಿ, ನೀವು ಯಾವಾಗನಿಂದ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಂದು ಜಾಸ್ತಿ ಅಂತ ಯೂಸ್ ಮಾಡಲಿಲ್ಲ, ಒಂದು 2-3 ನಿಮಿಷ ಮಾಡಿದ್ದೇನೆ. ಒಂದು 3 ಜನಕ್ಕೆ ನಾಟ್ ಇಂಟ್ರೆಸ್ಟೆಡ್ ಹಾಕಿದ್ದೇನೆ. ಇಂಟ್ರೆಸ್ಟೆಡ್ ಹಾಕಿದವರು ಪಕ್ಕದಲ್ಲೇ ಕೂತಿದ್ದಾರೆ. ಹೌದು, ನಂದು ಓಕೆ. ನಾನು ಕೇಳಿದ್ದಕ್ಕೆ ನೀವು ಆನ್ಸರ್ ಮಾಡಲಿಲ್ಲ. ನನ್ನ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದು ಯಾರು? ಅಲ್ಲೋಗ್ವಾ? ಪ್ರಜ್ವಲ್ ಸರ್ರು ಈ ನಡುವೆ ನಮ್ಮ ಕೈಗೆ ಸಿಗ್ತಿಲ್ಲ. 2 ವೀಕ್ಸ್ ಹಿಂದೆ ನೀನು ಸಿಗ್ತಾ ಇರಲಿಲ್ಲ. ನಾನಾ? ಸ್ಪೆಷಲ್ ಕ್ಲಾಸ್ ಇತ್ತಲ್ಲ ನಿಂಗೆ. ಏನು ಮಾಡೋಕ್ಕಾಗಲ್ಲ. ನನಗೆ ಕ್ಲಾಸ್ ಅಂತ ಹೇಳಿ ಇವನೇ ಏನೋ ಕ್ಲಾಸ್ ಮಾಡ್ತಾನೆ. ಏ, ನಂಗೊಂದು ಹೆಲ್ಪ್ ಬೇಕಲ್ಲ. ಏನು ಹೇಳಪ್ಪ? ಮೌನಾಗೆ ಎಂತಾದರೂ ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಎಂತ ಕೊಡಲಿ? ಕೊಡಪ್ಪ, ಏನಾದರೂ ಕೊಡು. ಏನು ಕೊಟ್ಟರು ಖುಷಿ ಪಡ್ತಾನೆ. ಇವಾಗ ಏನು ಕೊಡ್ಬೇಕಂತಿದ್ಯಾ? ಏನಾದರೂ ಕ್ಯೂಟ್ ಆಗಿರಬೇಕು, ಬಟ್ ಡಿಫ್ರೆಂಟ್ ಆಗಿರಬೇಕು. ಈ ನಾರ್ಮಲ್ ಹೂ, ಗ್ರೀಟಿಂಗ್ ಕಾರ್ಡ್ ಅದೆಲ್ಲ ಬೇಡ. ನೀನೇ ಇರುವಾಗ ಬೇರೆ ಇನ್ನೇನೋ ಕ್ಯೂಟು. ಇದೆಲ್ಲ ಬೇಡ ಮಾರೆ, ಒಂದು ಸಜೆಷನ್ ಕೊಡು ಮಾರೆ.
ಗಿಫ್ಟ್ ಕೊಡ್ಬೇಕಂತ ಹೇಳಿ ಗಿಫ್ಟ್ ಇಲ್ಲೇ ಇಟ್ಟು ಹೋಗಿದ್ದಾನೆ. ಏನು ನೋಡ್ದಾನೆ ಏನೋ. ಹಾಯ್. ಏನ್ ಸರ್ ಬರ್ಲಿಕ್ಕೆ ಹೇಳಿದ್ದು? ಎಂತ ಇಲ್ಲ, ಹೀಗೆ ನೋಡುವ ಅಂತಾಯ್ತು. ನೀವು ಮಾತಾಡಲ್ವಾ? ಇಲ್ಲ, ನಾನು ಮೂಗ. ಯಾಕೆ ಕೇಳಿದ್ರಿ ಅಂತ ಅರ್ಥ ಆಗಲಿಲ್ಲ. ಪ್ರೊಫೈಲಲ್ಲಿ ಇಂಟ್ರೋವರ್ಟ್ ಅಂತ ನೋಡಿದೆ, ಆದರೆ ಹಾಗೇನು ಕಾಣಿಸ್ತಾ ಇಲ್ಲ. ಓಕೆ. ಹೌದು, ಎಂತ ಇವತ್ತು ಸೀರೆ ಎಲ್ಲ ಹಾಕಿ ಚೆಂದಾಗಿ ಬಂದಿದ್ದೀರಾ? ಕಾಲೇಜಿಂದ ಡೈರೆಕ್ಟ್ ಬಂದಿರೋದಲ್ವಾ, ಓ, ಅದಕ್ಕೆ ಹೀಗಿರೋದು. ನೈಸ್. ಒಂದು ಫೋಟೋ ತೆಗೆಯೋಣವಾ? ನಿನ್ನನ್ನು ಭೇಟಿಯಾದ ಮೇಲೆ ನನ್ನಲ್ಲಿ ಏನೋ ಒಂದು ಬದಲಾವಣೆ ಶುರುವಾಯಿತು. ಅದು ಯಾವ ರೀತಿ ಭಾವನೆ ಅಂತ ಗೊತ್ತಿಲ್ಲ, ಆದರೆ ಈ ಫೀಲಿಂಗಲ್ಲಿ ನನ್ನನ್ನೇ ನಾನು ಮರ್ತೋದೆ. ನಿಜ ಹೇಳಬೇಕಂದ್ರೆ ನಿನ್ನ ನೋಡಿದ ದಿನದಿಂದ ನಾನು ಪೂರ್ತಿಯಾಗಿ ಸೋತೋದೆ. ಶುರುವಲ್ಲಿ ಇದೆಲ್ಲ ಯಾಕೆ ಆಗ್ತಿದೆ ಅಂತ ಅರ್ಥನೇ ಆಗ್ತಾ ಇರಲಿಲ್ಲ. ನೀನು ಪಕ್ಕದಲ್ಲಿದ್ದರೆ ಏನೋ ಒಂಥರ ಖುಷಿ, ದೂರ ಹೋದರೆ ನಿಂದೇ ನೆನಪು. ಯಾವುದನ್ನು ಯೋಚನೆ ಮಾಡದೆ ನಿನ್ನ ಪ್ರೀತಿಯಲ್ಲೇ ಮುಂದೆ ಹೋಗ್ತಿದ್ದೆ. ಅದು ಹೇಗೆ ಶುರುವಾಯಿತು ಅಂತ ಇವತ್ತಿಗೂ ಗೊತ್ತಿಲ್ಲ, ಆದರೆ ಇವತ್ತು ಒಂದು ವಿಷಯ ಅರ್ಥ ಆಯಿತು. ನನ್ನ ಜೀವನದ ಈ ಹೊಸ ಪಯಣಕ್ಕೆ, ಈ ಸುಂದರ ಭಾವನೆಗಳಿಗೆ ಪ್ರೀತಿಯ ರೂಪ ಕೊಟ್ಟವಳೇ ನೀನು. ಹೌದು, ಅದೇನದ ಆ ಪುಸ್ತಕ ಯಾವಾಗಲೂ ಜೊತೆಲೇ ಇಟ್ಕೊಂಡು ತಿರುಗ್ತಾ ಇರ್ತೀರಲ್ವ? ಅದೊಂದು ನನ್ನ ಜೀವನದ ಭಾಗ. ಅರ್ಥ ಆಗಲಿಲ್ಲ. ಅರ್ಥ ಮಾಡಬೇಕಾದ್ರೆ ಅದನ್ನು ಓದಬೇಕು. ನಾನು ಓದ್ಬೋದಾ? ಅಷ್ಟು ಈಸಿಯಾಗಿ ನಾನು ಆ ಬುಕ್ನ ಯಾರಿಗೂ ಓದಕ್ಕೆ ಕೊಡಲ್ಲ. ಆದರೆ ಆ ಪುಸ್ತಕದಿಂದ ಅರ್ಧ ಭಾಗ ನೀವೇ ಆಗಿರುವಾಗ ನೀವು ಯಾಕೆ ಅದನ್ನು ಓದಬಾರ್ದು? ಹೊಸ ತರಹದ ಭಾವನೆಯು ನನ್ನನೇ ಕಳೆದಿರಲು ನಾ ಸೋತಿಹೇ ನಿನ್ನಲ್ಲಿಯೇ. ಏನಿದರ ಅರ್ಥವು ತಿಳಿಯದೇದೆನ್ನ ಹೋದೆನು. ಈ ಪ್ರೀತಿ ನಿನ್ನೊದಿಗೆ ಅದು ಹೇಗೋ ಏನೋ ಅರಿಯದೆ ನಾ ಹೋದೆ. ಇಂದು ತಿಳಿದದು ನನಗೆ ಈ ಪ್ರೀತಿಯ ರೂಪವೇ ನೀನು. ನೀನೇ ನನ್ನ ಮೌನ, 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 ನೀನೇ ನನ್ನ ಮೌನ. ಸ್ವಲ್ಪ ಗಾಡಿ ಸೈಡಲ್ಲಿ. ಹಾಂ, ಹಾಗೆ. ಇವತ್ತಿಗೆ ನೀನಿಲ್ಲದೆ 20 ದಿನ ಆಯಿತು. ಇಷ್ಟು ಜನ ನನ್ನನ್ನು ನಾನೇ ಮರ್ತು ಹೋಗಿದ್ದೆ. ನಿಜವಾಗಿ ಇದು ನಾನೇನಾ? ಪ್ರೀತಿ ಅಂದರೆ ಇದೇನಾ? ಮೊದಲೆಲ್ಲ ಬರೀ ಖುಷಿ ಮಾತ್ರ ಕೊಟ್ಟು, ಈಗ ಈ ಹೊಸ ನೋವನ್ನು ಪರಿಚಯಿಸಿ ಏನೂ ಹೇಳದೆ ಹೋಗಿರೋ ನೀನು ಎಲ್ಲಿದೆಯಾ? ಸಿದ್ಧಾರ್ಥ್, ಮೌನ ಬಾಂಬೆಗೆ ಹೋಗಿದ್ದಾಳಂತೆ. ಬಾಂಬೆನಾ? ಹೌದು. ಈಗ ಹೇಗಿದ್ದಾಳಂತೆ ಮೌನ? ಡೋಂಟ್ ವರಿ ಸಿದ್ಧಾರ್ಥ್, ಅವ್ರ ಅಪ್ಪ ಅಮ್ಮ ಎಲ್ಲ ಬಾಂಬೆಲೇ ಸೆಟ್ಲ್ ಆಗಿರೋದು. ಇಷ್ಟು ದಿನ ಅಜ್ಜಿ ಜೊತೆ ಇದ್ಲು,
ಅಜ್ಜಿ ತೀರ್ಕೊಂಡ್ರ ಮೇಲೆ ಹಾಸ್ಟೆಲಿಗೆ ಸೇರ್ಕೊಂಡು. ಸಿದ್ಧಾರ್ಥ್, ಈ ವಿಷಯ ನಿನ್ನ ಮೌನ ಮೊದಲೇ ಹೇಳಿಲ್ವಾ? ನೀನೇನು ಕೇಳಕ್ ಹೋಗಿಲ್ವಾ? ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ನಾವು ನೋಡ್ತೀವಿ ಏನಾದರೂ ಕಾಂಟ್ಯಾಕ್ಟ್ ಸಿಗುತ್ತಾ ಅಂತ. ಅಭಿನವ್ ಚೆಕ್ ಮಾಡ್ತಾ ಇರ್ತಾನೆ ಮ್ಯಾಟ್ರಿಮೋನಿಲಿ ಅಥವಾ ಅವ್ರ ಫ್ರೆಂಡ್ಸ್ ಲಿಸ್ಟಲ್ಲಿ ಯಾರಾದರೂ ಸಿಗ್ಬೋದು ಅಂತ. ಪ್ರಿನ್ಸಿಪಲ್ ಹತ್ರ ಕೇಳ್ಬೋದು, ಬಟ್ ಇಷ್ಟು ಈಸಿಯಾಗಿ ಅವ್ರೇನು ಕೊಡಲ್ಲ. ಅವಳ ಫ್ರೆಂಡ್ ಅಂತ ಒಬ್ಳಿದ್ದಾಳೆ, ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ತನಕ ಅವಳ ಕಥೆಯಲ್ಲಿ ನನ್ನನ್ನು ನಾನು ನೋಡ್ತಿದ್ದೆ. ಆದರೆ ಹೇಳೋ ವಿಷಯ ತುಂಬ ಇದೆ, ಕೇಳೋ ಪ್ರಶ್ನೆಗಳು ಹಲವಾರಿದೆ. ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮತ್ತು ನನ್ನ ನಿಜವಾದ ಕತೆ ಇವತ್ತು ಇಲ್ಲಿಂದ ಶುರುವಾಗ್ತಿದೆ. ತರಹದ ಭಾವನೆಯು ನನ್ನನೇ ಕಳೆದಿರಲು, ನಾ ಸೋತಿಹೇ ನಿನ್ನಲ್ಲಿಯೇ. ಏನಿದರ ಅರ್ಥವು ತಿಳಿಯದೇದೆನ್ನ ಹೋದೆನು. ಈ ಪ್ರೀತಿ ನಿನ್ನೊದಿಗೆ ಅದು ಹೇಗೋ ಏನೋ ಅರಿಯದೆ ನಾ ಹೋದೆ. ಇಂದು ತಿಳಿದದು ನನಗೆ ಈ ಪ್ರೀತಿಯ ರೂಪವೇ ನೀನು. ನೀನೇ ನನ್ನ ಮೌನ, ನೀನೇ ನನ್ನ ಮೌನ, ನೀನೇ ನನ್ನ ಮೌನ. Action! ಆಯ್ತು. ನೀನೇ ನನ್ನ ಮೌನ, ನೀನೇ ನನ್ನ ಮೌನ, ನೀನೇ ನನ್ನ ಮೌನ, ನೀನೇ ನನ್ನ ಮೌನ. ಹಾಂ, ಆ್ಯಕ್ಷನ್.